ಮನುಷ್ಯನ ದುರಾಸೆ ಹೆಚ್ಚಾಗ್ತಾ ಇದ್ದಂತೆ ಪ್ರಕೃತಿ ಆತನಿಗೆ ಕೊಡುವಂತಹ ಏಟುಗಳು ಕೂಡ ಜೋರಾಗೇ ಇರುತ್ತೆ. ನೆರೆ, ಬರ, ಪ್ರವಾಹ, ಸುನಾಮಿ ಇವೆಲ್ಲ ಇದಕ್ಕೆ ಎಕ್ಸಾಂಪಲ್ಸ್. ಆದರೆ ನಾವು ಅಷ್ಟು ದೂರ ಆಲೋಚನೆ ಮಾಡಬೇಕಾಗೇ ಇಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 3 ತಿಂಗಳಲ್ಲಿ 3 ಕೆರೆಗಳು ಕೋಡಿ ಒಡೆದು ನೂರಾರು ಜನರ ಬಾಳನ್ನು ಅಕ್ಷರಶಃ ಬೀದಿಗೆ ಬರುವಂತೆ ಮಾಡಿದೆ. ಹಾಗಾದರೆ ಈ ಕೆರೆ ಕೋಡಿ ಒಡೆಯೋದಕ್ಕೆ ಕೇವಲ ಪ್ರಕೃತಿ ಮಾತ್ರ ಕಾರಣನಾ? ಇದಕ್ಕೆ ನಿಜವಾದ ಕಾರಣ ಏನು? ಇದರಿಂದ ಜನರೆಲ್ಲ ಪಡ್ತಾ ಇರುವಂತಹ ಪಾಡೇನು? ಈಗ ಹೊಸದಾಗಿ ಜನರ ಜೀವನವನ್ನು ಬೀದಿಗೆ ತಂದಿರುವಂತಹ ಕೆರೆ ಕೋಡಿ ಯಾವುದು? ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ವಿವರ ಕೊಡುವಂತಹ ಒಂದು ಡೀಟೇಲ್ಡ್ ಪ್ರೋಗ್ರಾಮ್ ಇಲ್ಲಿದೆ. ಬೊಮ್ಮನಹಳ್ಳಿ ವಲಯಕ್ಕೆ ಸೇರುವಂತಹ ಅರಕೆರೆ ವಾರ್ಡ್ನ ಹುಳಿಮಾವು ಪ್ರದೇಶ. ಈ ಏರಿಯಾ ಬರ್ತಾ ಬರ್ತಾ ಲಾಸ್ಟ್ ಒಂದು 10-12 ವರ್ಷಗಳ ನಂತರ ಅದೆಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂದರೆ ಸುತ್ತಮುತ್ತ ಎಲ್ಲ ತುಂಬ ಹೈ ರೈಸ್ ಬಿಲ್ಡಿಂಗ್ಗಳೇ ಕಾಣುತ್ತೆ. ಪ್ರತಿಯೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಕೂಡ ನೂರಾರು ಮನೆಗಳಿದೆ, ಸಾವಿರಾರು ಮನೆಗಳು ಇದೆ. ಸುತ್ತಮುತ್ತ ಎಲ್ಲ ಬರೀ ಅಪಾರ್ಟ್ಮೆಂಟ್ಗಳೇ ಇದೆ. ಎಷ್ಟು ಮಟ್ಟಿಗೆ ಅಂದರೆ ಈ ಅಪಾರ್ಟ್ಮೆಂಟ್ಗಳ ಟಾಪ್ ಮೋಸ್ಟ್ ಫ್ಲೋರ್ ಕೂಡ ಆಕ್ಯುಪೈ ಆಗಿದೆ. DLF, ಹೀರಾನಂದಾನಿ ಇಂಥ ಪ್ರತಿಷ್ಠಿತ ಬಿಲ್ಡರ್ಸ್ಗಳೆಲ್ಲ ಇಲ್ಲಿ ಬಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿದ್ದಾರೆ. ಒಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕೂಡ ತಾವೇ ಸ್ವತಃ ಒಂದು ಊರೇನೋ ಅನ್ನುವಷ್ಟು ದೊಡ್ಡದಾಗಿದೆ. ಇಲ್ಲಿರುವಂತಹ ಬಹುತೇಕ ಎಲ್ಲ ಮನೆಗಳಲ್ಲೂ ಕೂಡ ಜನ ವಾಸ ಮಾಡ್ತಾ ಇದ್ದಾರೆ. ಕೇವಲ ಏನು ಒಂದು ಏರಿಯಾ ಮಾತ್ರ ಅಂತ ಅಲ್ಲ, ಈ ಒಂದು ಹುಳಿಮಾವು ಪ್ರದೇಶ ಏನಿದೆ ಈ ಇಡೀ ಪ್ರದೇಶ ಬಹುತೇಕ ಆಲ್ಮೋಸ್ಟ್ ಈ ITBT ಸೆಕ್ಟರ್, ವೈಟ್ ಫೀಲ್ಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯನ್ನು ಬಿಟ್ಟರೆ ನೆಕ್ಸ್ಟ್ ಚೂಸ್ ಮಾಡಿರುವಂತಹ ಏರಿಯಾ ಅಂದರೆ ಈ ಪ್ರದೇಶ ಅಂತಲೇ ಹೇಳ್ಬೋದು. ಒಂದು ಸಿಟಿಯಿಂದ ಸ್ವಲ್ಪ ದೂರ ಅಂದರೆ ಬನ್ನೇರುಘಟ್ಟ ರೋಡಿಂದ ಮುಂದೆ ಬಂದು ಇರುವಂತಹ ಒಂದು ಏರಿಯಾ ಇದು. ಮತ್ತೊಂದು ಇಲ್ಲಿ ಇರುವಂತಹ ಒಂದು ವಿಶಾಲವಾದ ಕೆರೆ, ಹುಳಿಮಾವು ಕೆರೆ ಅಂತಲೇ ಈ ಒಂದು ಕೆರೆ ಹೆಸರು. ಸುಮಾರು 140 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಒಂದು ಬೃಹತ್ತಾದ ಕೆರೆ ಇಲ್ಲಿದೆ. ಈ ಕೆರೆಯ ಸುತ್ತಮುತ್ತ ಪೂರ್ತಿ ಎದ್ದಿರುವಂತಹ ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳು, ಕಂಪನಿಗಳು, ಕಚೇರಿಗಳು ಇವೆಲ್ಲ ಇರುವಂಥದ್ದು. ಒಂದು ಕಡೆ ಅಲ್ಲ, ಈ ಇಡೀ ಕೆರೆಯ ಸುತ್ತಲೂ ನೀವು ನೋಡ್ಬೋದು ದೂರದವರೆಗೂ ಕೂಡ ದೊಡ್ಡ ದೊಡ್ಡ ಹೈ ರೈಸ್ ಬಿಲ್ಡಿಂಗ್ಗಳು ಕಾಣಿಸ್ತವೆ. ಸೊ ಸಾವಿರಾರು ಮನೆಗಳು, ಲಕ್ಷಾಂತರ ಜನ, ಕಚೇರಿಗಳು, ಜೊತೆಗೆ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ಇವೆಲ್ಲವೂ ಕೂಡ ಈ ಒಂದು ಹುಳಿಮಾವು ಕೆರೆಯ ಸುತ್ತಮುತ್ತ ತಲೆ ಎತ್ತಿರುವಂಥದ್ದು. ಸೊ ಈ ಒಂದು ಹುಳಿಮಾವು ಕೆರೆ ಅನ್ನುವಂಥದ್ದು ಈ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ, ಮನೆಗಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದೆ. ಅಂದರೆ ಲೇಕ್ ವ್ಯೂ ಅಂತ ಏನು ಹೇಳಿ ಬಿಲ್ಡರ್ಸ್ ಎಲ್ಲ ಪ್ರಮೋಟ್ ಮಾಡ್ಕೊಳ್ತಾರೆ ತಮ್ಮ ಒಂದು ಕಟ್ಟಡಗಳನ್ನು, ಆ ಒಂದು ಲೇಕ್ ವ್ಯೂವನ್ನು ಈ ಒಂದು ಹುಳಿಮಾವು ಕೆರೆ ಕೊಡ್ತಾ ಇದೆ. ಸೊ ಈ ಒಂದು ಏರಿಯಾದಲ್ಲಿ ಈ ಒಂದು ಕೆರೆಯಿಂದಾಗಿ ತಲೆ ಎತ್ತಿರುವಂತಹ ಒಂದು ದೊಡ್ಡ ಮಟ್ಟಿಗಿನ ರಿಯಲ್ ಎಸ್ಟೇಟ್ ವಹಿವಾಟು ಇದಾಗಿರುವಂಥದ್ದು. ಇಷ್ಟೊಂದು ಬೆಳವಣಿಗೆ ಕಾಣ್ತಾ ಇರುವಂತಹ ಹೈಫೈ ಆಗಿರುವಂತಹ ಈ ಏರಿಯಾಗೆ ನಿನ್ನೆ ಮಧ್ಯಾಹ್ನ ಸುಮಾರು 12:30ಕ್ಕೆ ಅಕ್ಷರಶಃ ಗ್ರಹಣ ಬಡಿತು. ಯಾಕೆಂದರೆ ನನ್ನ ಹಿಂದೆ ಇರುವಂತಹ ಇಷ್ಟು ದೊಡ್ಡದಾದಂತಹ ಹುಳಿಮಾವು ಕೆರೆಯ ಕೋಡಿ ಒಡೆದು ನೀರು ಹೊರನುಗ್ಬಿಡ್ತು. ನೀವು ನೋಡ್ತಾ ಇರೋದು ಈ ಒಂದು ಕೆರೆಯ ನೀರು ಎಷ್ಟು ಮಟ್ಟಿಗೆ ಇತ್ತು ಮೊದಲು ಅಂತ ನೋಡಿ. ಅಲ್ಲೆಲ್ಲ ಹುಲ್ಲೆಲ್ಲ ಬಾಗಿ ಹೋಗಿರುವಂಥದ್ದು ನೀಟಾಗಿ ಒಂದು ಮಾರ್ಕ್ ಥರ ಕಾಣಿಸುತ್ತೆ. ಆ ಮಾರ್ಕ್ ಇರೋವರೆಗೂ ಕೂಡ ನಿನ್ನೆವರೆಗೆ ನೀರು ಇಲ್ಲಿ ತುಂಬಿತ್ತು. ತುಂಬ ಆಲ್ಮೋಸ್ಟ್ ಟು ದ ರಿಮ್ ಅಂತಾರಲ್ಲ, ಮೇಲೆ ತನಕ ತುಂಬಿದ್ದಂತಹ ಈ ಒಂದು ಕೆರೆ ಮಳೆ ಬಂದಾಗ ತುಂಬಿದ್ದು, ಜೊತೆಗೆ ಸುತ್ತಮುತ್ತ ಇರುವಂತಹ ಬೇರೆ ಬೇರೆ ಫ್ಯಾಕ್ಟ್ರೀಸ್ ಇರ್ಬೋದು ಅಥವಾ ಸೀವೇಜ್ ವಾಟರ್ ಇರ್ಬೋದು, ಅದೆಲ್ಲವನ್ನು ಕೂಡ ಜನ ಇಲ್ಲಿ ರಾಜಾರೋಷವಾಗೇ ಈ ಒಂದು ಕೆರೆ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೇನು ಸ್ವಚ್ಛವಾದಂತಹ ನೀರು ಖಂಡಿತ ಅಲ್ಲ. ಈ ಒಂದು ಕೆರೆಯಲ್ಲಿ ಆದರೂ ಗಲೀಜಿದ್ದ ನೀರಾದರೂ ಕೂಡ ಎಲ್ಲವೂ ತುಂಬಿದ್ರಿಂದ ಅಲ್ಲಿವರೆಗೂ ನೀರಿದ್ದು ಈ ಕಡೆ ನಿಮಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ನೀರು ಈಗ ಏನು ಸಣ್ಣಗೆ ಹರಿದು ಹೋಗ್ತಾ ಇದೆ, ಒಂದು ಹಳ್ಳ ಥರ. ಅದು ಆ್ಯಕ್ಚುಲ್ ಆಗಿ ಒಂದು ರಾಜಕಾಲುವೆ. ನೀರು ಹೆಚ್ಚಾಗಿ ಹೊರಗೆ ಹರಿದು ಹೋದಾಗ ರಾಜಕಾಲುವೆ ಮೂಲಕ ಹೋಗೋದಕ್ಕೆ ಒಂದು ಅವಕಾಶ ಇಲ್ಲಿತ್ತು. ಅಲ್ಲಿ ಕಲ್ಲುಗಳೆಲ್ಲ ಬಿದ್ದಿರೋದನ್ನ ನೀವೇನು ನೋಡ್ತಾ ಇದ್ದೀರಾ, ಅಲ್ಲೊಂದು ಕಟ್ಟೆ ಇತ್ತು, ಅಡ್ಡ ಇರುವಂತಹ ಕಟ್ಟೆ. ಈ ಒಂದು ಕೆರೆಯ ನೀರನ್ನು ಹೊರಗಡೆ ಹೋಗದಲ್ಲೇ ಇರುವಂತೆ ತಡೆಯುವಂತಹ ಒಂದು ಕಟ್ಟೆ ಇದಾಗಿತ್ತು. ಆದರೆ ನಿನ್ನೆ ಏನಾಗಿದೆ, ಇಲ್ಲಿದ್ದಂತಹ ಒಂದು ನೀರು ಹೆಚ್ಚಾಗಿ ಹರಿದು ಹೋಗ್ಬಿಟ್ಟು ಆ ಒಂದು ರಾಜಕಾಲುವೆ ಜೊತೆಗೆ ಆ ಕಟ್ಟೆ ಎಲ್ಲವನ್ನು ಒಡೆದುಕೊಂಡು ಸೀದಾ ಅಲ್ಲಿ ಕೆಳಗಡೆ ಇರುವಂತಹ ಬೇರೆ ಬೇರೆ ಏರಿಯಾಗಳಿಗೆ ನುಗ್ಬಿಟ್ಟಿದೆ. ಇಲ್ಲಿವರೆಗೆ ಈ ನೀವು ಕಾಣಿಸ್ತಾ ಇರುವಂತಹ ಮಾರ್ಕ್ ಏನಿದೆ, ಆ ಮಾರ್ಕ್ ಇರುವ ತನಕ ಇದ್ದಂತಹ ಒಂದು ಕೆರೆ ನೀಟಾಗಿ ಇಷ್ಟು ವರ್ಷಗಳಲ್ಲಿ ಒಂದ್ಸಲ ಕೂಡ ಕೋಡಿ ಒಡೆದಲೇ ಇದ್ದು ನೀಟಾಗೇ ಇತ್ತು. ಆದರೆ ದಿಢೀರ್ ಅಂತ ನಿನ್ನೆ ಮಧ್ಯಾಹ್ನ ಸುಮಾರು 11:30 ಹೊತ್ತಿಗೆ ಈ ರಾಜಕಾಲುವೆ ಏನು ಸಣ್ಣದಾಗಿ ನೀರು ಹರಿತಾ ಇತ್ತು, ನಿಮ್ಗಲ್ಲಿ ಎದುರುಗಡೆ ರಾಜಕಾಲುವೆಯ ಕಟ್ಟೆಗಳು ಕಾಣುತ್ತೆ, ನೀಟಾಗಿ 2 ಕಡೆ ಕಾಂಕ್ರೀಟ್ ಹಾಕಿರುವಂಥ ಕಟ್ಟೆಗಳು. ಅಲ್ಲಿ ನೀರಾಗಿ ಹೆಚ್ಚುವರಿಯಾಗಿದ್ದಂತಹ ನೀರು ಮಾತ್ರ ಹರಿತಾ ಇದ್ದಂತಹ ಒಂದು ಸ್ಥಳಕ್ಕೆ ಕೆರೆಯ ಕೋಡಿ ಒಡೆದು ಇಡೀ ಕೆರೆಯಲ್ಲಿದ್ದಂತಹ ನೀರು
ನೀರು ದೊಡ್ಡ ಪ್ರಮಾಣದಲ್ಲಿ ಬಂದು ಅಲ್ಲಿ ನುಗ್ಗೋದಿಕ್ಕೆ ಶುರುವಾಯಿತು. ಹೀಗೆ ನುಗ್ಗಿದಂತಹ ನೀರು ಮೊದಲು ಹರಿದದ್ದು ಇದರ ಆಚೆ ತಗ್ಗು ಪ್ರದೇಶವಾಗಿ ಇರುವಂತಹ ಒಂದು ಅವನಿ ಶೃಂಗೇರಿ ನಗರ, ಕೃಷ್ಣ ಬಡಾವಣೆ, ಹಾಗೆ ಇದನ್ನು ಸೇರಿದಂತೆ ಸುಮಾರು ಒಂದು 7-8 ಲೇಔಟ್ಗಳಿದೆ ಈ ತಗ್ಗು ಪ್ರದೇಶದಲ್ಲಿ. ಈ ಒಂದು ಕೆರೆಯ ಆ ಕಡೆ ಆ ಎಲ್ಲ ಪ್ರದೇಶಗಳಲ್ಲಿರುವಂತಹ ಮನೆ, ಅಂಗಡಿ, ಆಸ್ಪತ್ರೆ, ದೇವಸ್ಥಾನ, ಏನೆಲ್ಲ ಕಟ್ಟಡಗಳಿದೆಯೋ ಆ ಎಲ್ಲ ಕಟ್ಟಡಗಳು ಕೂಡ ಈ ಒಂದು ಕೆರೆಯ ನೀರು ತುಂಬ ದೊಡ್ಡ ಮಟ್ಟಿಗೆ ರಭಸವಾಗಿಯೇ ಹರಿದು ಹೋಗ್ಬಿಡ್ತು. ಸೊ ಯಾವುದನ್ನು ಕೂಡ ಇದು ಯಾವುದೇ ರೀತಿ ಅಂದಾಜು ಮಾಡ್ದಲೇ ಇದ್ದಂತಹ ಜನ ಮಾತ್ರ ಇಷ್ಟು ದೊಡ್ಡ ಮಟ್ಟಿಗೆ ತಾವು ಮನೇಲಿದ್ದಾಗಲೇ ಕೂಳ್ತಲ್ಲೇ ಇಷ್ಟೊಂದು ನೀರು ಬಂದಿದ್ದು ನೋಡಿ ನಿಜಕ್ಕೂ ಗಾಬರಿ ಆದರು. ನಂತರ ಸುಮಾರು 11:00ವರೆಗೆ ಈ ಒಂದು ಅವಘಡ ಆದರೂ ಕೂಡ ಅದ್ರ ನಂತರ ಈಗ ನೀವು ನೋಡ್ತಾ ಇರುವಂತಹ ಈ ಒಂದು ಮಣ್ಣಿನ ಒಂದು ದಿಬ್ಬ ಏನಿದೆ, ಇದು ಆ ನೀರನ್ನು ಸ್ಟಾಪ್ ಮಾಡೋದಕ್ಕೆ, ಇಲ್ಲಿಂದ ನಿರಂತರವಾಗಿ ಹರಿತಾ ಇದ್ದಂತಹ ರಭಸವಾಗಿ ಹರಿತಾ ಇದ್ದಂತಹ ಒಂದು ನೀರನ್ನು ಸ್ಟಾಪ್ ಮಾಡೋದಕ್ಕೆ ಅಂತ ಕಟ್ಟಿರುವಂತಹ ಒಂದು ತಡೆಗೋಡೆ ಅಂತ ಹೇಳ್ಬೋದು. ಅಲ್ಲಿ ಹಾಕಿರುವಂತಹ ಮರಳು ಚೀಲ ತಂದು ಲಾರಿಯಲ್ಲಿ ಲೋಡ್ ಗಟ್ಟಲೆ ಮಣ್ಣನ್ನು ಕೂಡ ಸುರಿಲಾಗ್ತದೆ. ಜೊತೆಗೆ ಕಲ್ಲು, ಕಾಂಕ್ರೀಟ್ ಡೆಬ್ರೀಸ್ ಏನಿದೆ, ಹತ್ರದಲ್ಲೇ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಬನ್ನೇರ್ಘಟ್ಟ ರಸ್ತೆಯಿಂದ ಸಾಗುವಂತಹ ಒಂದು ಮೆಟ್ರೋ ಕನ್ಸ್ಟ್ರಕ್ಷನ್. ಸೊ ಅಲ್ಲಿರುವಂತಹ ಸಿಬ್ಬಂದಿ ಕೂಡ ಸಹಾಯ ಮಾಡಿದ್ರು, ಜನ ಎಲ್ಲ ಬಂದು ಕೂಗಿ ಎಲ್ಲ ಮಾಡಿದಾಗ. ಸೊ ಅಲ್ಲಿದ್ದಂತಹ ಡೆಬ್ರೀಸ್ನ ಕೂಡ ತಗೊಂಡು ಬಂದು ಇಮಿಡಿಯೇಟ್ ಆಗಿ ನೀರನ್ನು ಸ್ಟಾಪ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಿದ್ರು. ಬಟ್ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ದಿಬ್ಬ ರೆಡಿ ಆಗಬೇಕಾದ್ರೆ ರಾತ್ರಿ ಸುಮಾರು 9:30 ಗಂಟೆ ಆಗಿದೆ. ಅಂದರೆ ಬೆಳಗ್ಗೆ 11:00ವರೆಗೆ ಕೆರೆ ಕೋಡಿ ಒಡೆದು ನೀರು ಹರಿಯೋದಕ್ಕೆ ಶುರು ಮಾಡಿರೋದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಇಲ್ಲಿ ಇದನ್ನು ನಿಲ್ಲಿಸೋದಕ್ಕೆ ತಗೊಂಡಂಥ ಸಮಯ ಅಷ್ಟರ ಮಟ್ಟಿಗಿದೆ. ಅಂದರೆ ಕೆರೆಯ ನೀರಿನ ರಭಸ ಎಷ್ಟಿರಬೇಕು, ಅದರಿಂದ ಆಗಿರುವಂತಹ ಅನಾಹುತದ ವ್ಯಾಪ್ತಿ ಎಷ್ಟಿರಬೇಕು ಅಂತ ನಾವು ಅಂದಾಜು ಮಾಡ್ಬೋದು. ಇಷ್ಟು ವರ್ಷಗಳ ತನಕ ತನ್ನ ಪಾಡಿಗೆ ತಾನು ಅಂತ ಇದ್ದಿದ್ದಂಥ ಹುಳಿಮಾವು ಕೆರೆ ಅದು ಹೇಗೆ ದಿಢೀರಂತ ಕೋಡಿ ಒಡೆದು ಇಷ್ಟೆಲ್ಲ ಅನಾಹುತ ಕ್ರಿಯೇಟ್ ಮಾಡ್ತು? ಈ ಬಗ್ಗೆ ಅಧಿಕಾರಿಗಳು ಮತ್ತು BBMP ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಅದೇನೆಂದರೆ ಇದ್ರ ಹಿಂದೆ ಇರುವಂತಹ ಕಾರ್ತಿಕ್ ಎನ್ನುವ ವ್ಯಕ್ತಿಯ ಕೈವಾಡ. ನೀವೀಗ ನೋಡ್ಬೋದು ಈ ಒಂದು ಕೆರೆ ಇಲ್ಲಿವರೆಗೆ ಇತ್ತು ಅನ್ನೋದನ್ನು ನಾವಾಗಲೇ ಗಮನಿಸಿದ್ವಿ. ಅಲ್ಲಿ ನೀರು ನಿಂತಿದ್ದಂತಹ ಮಾರ್ಕ್ ಕೂಡ ತುಂಬ ನೀಟಾಗೇ ಇದೆ. ಸೊ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಲೋಚನೆ, ಚರ್ಚೆ ಎಲ್ಲನೂ ಕೂಡ ಆಗ್ತಾ ಇತ್ತು. ಯಾರು ಅಭಿವೃದ್ಧಿ ಮಾಡಬೇಕು, ಟೆಂಡರ್ ಕೊಡಬೇಕಾ, ಇದು ಯಾವುದ್ರ ಬಗ್ಗೆ ಕೂಡ ಒಂದು ನಿರ್ದಿಷ್ಟವಾದ ಒಂದು ಸ್ಪಷ್ಟತೆ ಇರಲಿಲ್ಲ. ಆದರೆ ಅಷ್ಟರೊಳಗಾಗಲೇ ಯಾವುದೋ ಒಂದು ತಂಡ ಏನಾದರೂ ಈ ಒಂದು ಅಭಿವೃದ್ಧಿ ಕೆಲಸ ಅಂತ ಮಾಡಿದ್ರೆ ಅದರ ಟೆಂಡರ್ ತಮಗೆ ಸಿಗಲಿ, ಆ ಕೆಲಸವನ್ನು ನಮಗೆ ಒಪ್ಪಿಸ್ಲಿ ಅಂತ ತಾವೇ ಡಿಸೈಡ್ ಮಾಡಿಬಿಟ್ರಂತೆ. ಹಾಗೆ ಡಿಸೈಡ್ ಮಾಡಿದಾಗ 2 ದಿನಗಳ ಮುಂಚೆ ಕಾರ್ತಿಕ್ ಅನ್ನುವಂತಹ ಒಬ್ಬ ಕಾಂಟ್ರಾಕ್ಟರ್ನ ನೇತೃತ್ವದಲ್ಲಿ JCBಯನ್ನು ತಗೊಂಡು 3 ಜನ ಇಲ್ಲಿ ಬಂದ್ರು ಅಂತ ಹೇಳ್ತಾರೆ. ಸೊ ಹಾಗೆ ಬಂದವರು ಕೆರೆಯಿಂದ ರಾಜಕಾಲುವೆಗೆ ನೀರು ಹೋಗುವಂತಹ ಒಂದು ಚಿಕ್ಕ ಮಾರ್ಗ ಏನಿತ್ತು ಅದರ ಹತ್ರ ಕೆರೆ ಆಲ್ರೆಡಿ ಮೇಲ್ವರೆಗೂ ನೀರು ತುಂಬಿದ್ರಿಂದ ಒಂದು ಸ್ವಲ್ಪ ನಾವೇ ಇನ್ನೊಂದಷ್ಟು ಹೆಚ್ಚು ನೀರು ಹೊರ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಆ ಮೇಲೆ ತುಂಬಿದಂತಹ ನೀರು ಆರಾಮಾಗಿ ಹರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಕೆರೆ ಅಭಿವೃದ್ಧಿ ಮತ್ತು ಅದನ್ನು ಏನೇನು ಮಾಡಬೇಕು ಅಂತ ಇದ್ದಾರೆ ಆ ಎಲ್ಲ ಟೆಂಡರ್ನ ನಾವೇ ಕೇಳ್ಬೋದು ಅಂತ ತಾವೇ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಆ ಒಂದು ಕಾಮಗಾರಿನ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಸುತ್ತಮುತ್ತ ಇರುವಂಥ ಯಾವ ಜನರಿಗೂ ಕೂಡ ಆತ ಯಾರು, ಯಾಕೆ JCB ತಂದಿದ್ರು, ಯಾವ ಡಿಪಾರ್ಟ್ಮೆಂಟ್ ಅವ್ರು ಕಳಿಸಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಹಾಗೆ ಬಂದಂತಹ ವ್ಯಕ್ತಿ ಇಲ್ಲಿ JCB ತಗೊಂಡು ಕೆರೆಯ ಬದಿಯಲ್ಲಿ ಸ್ವಲ್ಪನೇ ಮಣ್ಣನ್ನು ಕೆರೆಯೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಸೊ ಎಷ್ಟು ಮಟ್ಟಿಗೆ ಆತ ಕೆರೆದ ಅಂದರೆ ಒಂದು ಸ್ವಲ್ಪ ಯಾಕೋ ಜಾಸ್ತಿ ಆಯಿತು, ಏನೋ ಡ್ಯಾಮೇಜ್ ಆಗಿಬಿಟ್ರೆ ಅಂತ ಭಯ ಪಟ್ಕೊಂಡು ಆತ 2 ದಿನ ಮುಂಚೆ ಇಲ್ಲಿಂದ ಹೊರಟೋಗ್ಬಿಡ್ತಾನೆ. ತನ್ನ JCBಯನ್ನು ತಗೊಂಡು ಕೂಡ ಅವತ್ತೇನು ಅಷ್ಟು ಗೊತ್ತಾಗೋದಿಲ್ಲ ಅನಾಹುತ. ಆದರೆ 2 ದಿನಗಳಾದಮೇಲೆ ಆತ ಸ್ವಲ್ಪ ಜಾಸ್ತಿ ನೀರು ಹೋಗಲಿ ಅಂತ ಕೊರೆದಿದ್ದಂತಹ ಒಂದು ಕಿಂಡಿ ಏನಿದೆ ಅದು ನೀರಿನ ರಭಸಕ್ಕೆ ಮತ್ತಷ್ಟು ಅಗಲ ಆಗಿ ದಿಢೀರ್ ಅಂತ ನಿನ್ನೆ ಮಧ್ಯಾಹ್ನ ಸುಮಾರು 11:30 ಹೊತ್ತಿಗೆ ಇಡೀ ಕಟ್ಟೆ ಕೋಡಿಯೇ ಒಡೆದು ಅಷ್ಟು ನೀರು ರಭಸವಾಗಿ ಹೊರ ಬರೋದಕ್ಕೆ ಶುರು ಆಗಿಬಿಟ್ಟಿದೆ. ಇವಾಗಿರೋ ತನಕ ಕಾರ್ತಿಕ್ ಅನ್ನೋ ವ್ಯಕ್ತಿ ನಿಜವಾಗ್ಲೂ ಯಾರು, ಆತ ಎಲ್ಲಿಯವನು, ಆತ ಎಲ್ಲಿದ್ದಾನೆ ಅಂತ ಸಿಕ್ಕಿಲ್ಲ. ಆತ ಎಬ್ಸ್ಕೊಂಡಾಗಿದ್ದಾನೆ ಅಂತ ಹೇಳ್ತಾರೆ. DCP ನೇತೃತ್ವದಲ್ಲಿ ಒಂದು ತಂಡ ವಿಚಾರಣೆ ಮಾಡ್ತಾ ಇದೆ, ಆತನಿಗಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. CCTVಯ ವಿಜುವಲ್ಸ್ನ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲಾದರೂ ಇದೆಯಾ ಅಂತ. ಸೊ ಇಷ್ಟು ಅಂತೆ ಅನ್ನುವಂಥ ಕತೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ಡೀಟೇಲ್ಸ್ ಯಾರ ಬಳಿ ಕೂಡ ಇಲ್ಲ. ಇದು ಒಂದು ವೇಳೆ ನಿಜಾನೇ ಆದರೆ ಒಬ್ಬ ವ್ಯಕ್ತಿಯ ದುರಾಸೆಗೆ 900 ಕುಟುಂಬಗಳು ನರಳುತ್ತಾ ಬಿದ್ದಿದೆ. ಬೆಂಗಳೂರಿನಲ್ಲಿ ಅಂಗೈ ಅಗಲ ಜಾಗ ಇದ್ರೆ ಸಾಕು, ನಂದು ಅಂತ ಎಲ್ಲರೂ ಬಂದು ತಮ್ಮ ಅಧಿಕಾರ ಸ್ಥಾಪನೆ ಮಾಡೋದಕ್ಕೆ ಓಡಾಡ್ತಾರೆ. ಅಂಥದ್ರಲ್ಲಿ 140 ಎಕರೆ ವಿಸ್ತೀರ್ಣದ ಈ ಕೆರೆ ಯಾರಿಗೆ ಸೇರಿದ್ದು, ಯಾರಿದ್ರ ಅಭಿವೃದ್ಧಿ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಇಳಿಸಿದ್ರೆ BDAದವರು ನಮ್ದಲ್ಲ BBMP ಅವ್ರದ್ದು ಅಂತಾರೆ. BBMP ಅವರು ಹೆಸರಿಗೆ ಮಾತ್ರ ನಮ್ದು, ಆದರೆ ಇದು ನಮ್ಗೆ ಹಸ್ತಾಂತರವೇ ಆಗಿಲ್ಲ ಅಂತಾರೆ. ನಮ್ದಲ್ಲ ಅಂತ ಇಬ್ರು ಹಗ್ಗ ಜಗ್ಗಾಟ ಮಾಡ್ತಾ ಇದ್ದಾರೆ ಹೊರತು ಜವಾಬ್ದಾರಿ ತಗೊಂಡು ಈ ಒಂದು ಕೆಲಸವನ್ನ ಮುಂದೆ ಮಾಡೋದಕ್ಕೆ ಮಾತ್ರ ಯಾರು ಬರ್ತಾ ಇಲ್ಲ.
ಹಾಗಾದ್ರೆ ಹುಳಿಮಾವು ಕೆರೆಗೆ ಓನರ್ಶಿಪ್ಪೇ ಇಲ್ವಾ? ಈ ಬಗ್ಗೆ ಫುಲ್ ಡೀಟೇಲ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.